हरिं गरासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ಆಲೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ಮಾಡಬೇಕು. ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳಿಗೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವಾಗಿ ತಾವು ಏನೇನು ಆಲೋಚನೆ ಮಾಡ್ತಿರೋ ಆ ಆಲೋಚನೆ ತಕ್ಕಂತೆ ಕೆಲಸಗಳಾಗತ್ತೆ. ಆದ್ರೆ ಇವತ್ತಿನ ದಿವಸ ಗುರು ಪ್ರಾರ್ಥನೆನೂ ಬೇಕು, ಜೊತೆಗೆ ಹಿರಿಯರ ಮಾರ್ಗದರ್ಶನನೂ ಬೇಕು. ಹಾಗೆ ಇವತ್ತು ನೀವು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿನೇ ಮುಂದೆ ನಡಿಬೇಕು. ಸಡನ್ ಆಗಿ ತೀರ್ಮಾನ ತಗೊಂಡು ಮುಂದೆ ನಡಿಬೇಡಿ. ಯಾರೋ ಹೇಳ್ತಾರೆ ಬನ್ನಿ ಇಂಥದ್ದೊಂದು ಕೆಲಸ ಆಗತ್ತೆ ಅಥವಾ ಈ ಮಾರ್ಗದಲ್ಲಿ ಹೋದ್ರೆ ನಿಮ್ ಕೆಲಸ ಆಗ್ಬೋದು, ಅದು ಸಡನ್ ತೀರ್ಮಾನ ಒಳ್ಳೇದಲ್ಲ. ಅದರಲ್ಲೂ ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಮಧ್ಯಾಹ್ನ 11:40 3:23 ಅಷ್ಟು ಲಾಭ ತರ್ತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮಧ್ಯಾಹ್ನ ಸಾಧ್ಯವಾದ್ರೆ ಯಾರಾದ್ರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತು ನಿಮ್ಮ ಚಿಂತನೆ ಯಾವ ಪ್ರಕಾರ ಮಾಡ್ತೀರಿ, ಯಾವುದನ್ನು ಆಲೋಚನೆ ಮಾಡ್ತೀರಿ, ಏನ್ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಮಾಡಿ. ಸಡನ್ ಆಗಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಗಮನ ಹರಿಸಬೇಕು. ಯಾಕಂದ್ರೆ ನಿಮ್ಮ ವಿದ್ಯಾರ್ಥಿಯ ಜೀವನಕ್ಕೆ ನಿಮಗೆ ಅರಿವಿಲ್ಲದಂತ ರೀತಿಯಲ್ಲಿ ಅದಕ್ಕೆಲ್ಲೋ ಒಂದು ಕಡೆ ನೀವು ಫುಲ್ ಸ್ಟಾಪ್ ಇಡ್ತಾ ಇದ್ದೀರಿ. ಅಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಪರಿಯನ್ನ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟು ತೂಕವಾದಂತ ರೀತಿ ನಿಮ್ಮ ಆಲೋಚನೆ ಮಾಡ್ತಾ ಇಲ್ಲ. ವಿದ್ಯಾಭ್ಯಾಸವನ್ನ ನೀವು ಹೇಗೆ ನಡೆಸಬೇಕು ಅದು ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ. ಕಾರಣ ನಿಮ್ಮ ಜಾತಕದ ಗ್ರಹಸ್ಥಿತಿಗಳು ಇರಬಹುದು. ಹಾಗಂತ ಗ್ರಹಗತಿಗಳ ಮೇಲೆ ಸಂಪೂರ್ಣವಾಗಿ ನಾವು ನಿಖರವಾಗಿ ನಿಲ್ಲಬಾರದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಲೋಪ ಬಾರದಂತ ರೀತಿ ನೀವು ನಡ್ಕೊಳ್ಬೇಕು. ಇದಕ್ಕಾಗಿ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಾ ಹೇಳುವಂತ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಓಂ ಶ್ರೀಂ ಐಂ ಓಂ ಶ್ರೀಂ ಐಂ ಶ್ರೀಂ ಸೌಹು ಈ ಪ್ರಕಾರವಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಅಥವಾ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನಾದ್ರೂ ಕ್ರಮಬದ್ಧವಾಗಿ ತಾವು ಹೇಳ್ಕೊಂಡಿದ್ದೆ ಆದ್ರೆ ಖಂಡಿತ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಇವತ್ತಿನ ಕಾಲಕ್ಕೆ ನೀವು ಬದಲಾವಣೆ ತರಬೇಕಾದ್ರೂ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಳ್ಬೇಕಾದ್ರೂ ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನೇ ತಾವು ಆಲಿಸ್ಬೇಕು. ಆಗ್ಲೇ ಅದು ಕ್ರಮಬದ್ಧವಾದಂತ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಮೇಷರಾಶಿಯವರಿಗೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತೆ ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದಾಗಿಂದಲೂ ಒಂದು ಹಸನ್ಮುಖಿತನ, ಏನೋ ಒಂದು ಹೊಸತನ, ಒಂದು ಸಾಧನೆ ಮಾಡಬಲ್ಲೆ, ಒಂದು ಸಾಧಿಸಬಲ್ಲೆ ಅಥವಾ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನ ಸಿದ್ಧಿಸ್ಕೊಳ್ಬಲ್ಲೆ, ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ತಾವು ತಂದುಕೊಳ್ಬಹುದು. ಆದ್ರೆ ನಿಮ್ಮೊಳಗಾಗ್ತಿರ್ತಕ್ಕಂತಹ ಒಂದಷ್ಟು ಅಸಮಾಧಾನದ ಕ್ಷಣಗಳನ್ನ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಯಾವುದೇ ತೊಂದರೆ ತಾಪತ್ರೆಗಳನ್ನ ತಾವು ಯಾವುದನ್ನೂ ಲೆಕ್ಕಿಸದಿರ ತಾವು ಮುಂದೆ ನಡೆದ್ರು ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಅದರಲ್ಲೂ ಇವತ್ತು ಮಧ್ಯಾಹ್ನ ಮಾತ್ರ ಸರಿಸುಮಾರು 1 ಗಂಟೆಯಿಂದ 4 ಗಂಟೆ ತನಕ ಒಂದು ಅದೃಷ್ಟದ ಕಾಲವೇ ಸರಿ. ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಒಂದು ಅದೃಷ್ಟ ಇದೆ, ತಮ್ಮ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ, ಒಂದು ಹೊಸತನವನ್ನ ಕಾಣುವಂತ ಯೋಗ ಫಲ ಇದೆ. ಆದ್ರೆ ಇವತ್ತು ಒಂದಷ್ಟು ಮಟ್ಟಿಗೆ ಆರೋಗ್ಯದ ಕಡೆ ಗಮನ ಬೇಕೇ ಬೇಕು. ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯನ್ನ ಕಾಣ್ಲಿಕ್ಕೋಸ್ಕರ ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಅದ್ರ ಜೊತೆಗೆ ಒಂದಷ್ಟು ಜೇನುತುಪ್ಪ ಮತ್ತು ಕಡಲೆಕಾಳು ಎರಡೂ ಸಹಿತ ದೇವರತ್ತ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆಯನ್ನ ಮಾಡಿ, ಆ ಪ್ರಾರ್ಥನೆ ಆದ ನಂತರ
ಆ ಒಂದು ಧಾನ್ಯವನ್ನ ತೆಗೆದುಕೊಂಡು ಎಲ್ಲಾದ್ರೂ ದೂರ ತೆಗೆದುಕೊಂಡೋಗಿ ಹಸಿರು ಗಿಡಗಳ ಹತ್ರನೋ ಅಥವಾ ಪಕ್ಷಿಗಳಿಗೋ ಪ್ರಾಣಿಗಳ ಹತ್ರನೋ ಅದನ್ನು ಕೊಟ್ಟು ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ನೀವು ಮಾಡುವ ಕೆಲಸಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ತಮ್ಮ ಚಿಂತನೆಯನ್ನ ಮಾಡುವಂತ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಔದುಂಬರ ಪ್ರಾರ್ಥನೆ ನಡೆಸ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಗುರು ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬನ್ನಿ, ದತ್ತಾತ್ರೇಯರ ದತ್ತ ಗುರುಗಳನ್ನ ದರ್ಶನ ಮಾಡಿಕೊಂಡು ತದನಂತರ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನಂತೂ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರದ ಬಗ್ಗೆ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆನೂ ಪರವಾಗಿಲ್ಲ. ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಸಮಾಧಾನವಾಗಿರ್ಬೇಕು. ನೀವು ಅಂದುಕೊಂಡಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಿದ್ರು ಇವತ್ತಿನ ದಿವಸ ಒಂದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ವ್ಯವಹಾರಗಳನ್ನ ತಾವು ಮಾಡುವಂತಹ ವ್ಯವಹಾರಗಳಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಇವತ್ತು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ತೊಗರಿ ಬೇಳೆ, ಇಂಥ 2 ಧಾನ್ಯಗಳನ್ನ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಇಂಥ ಕೈಂಕರ್ಯಕ್ಕೆ ತಾವು ಮುಂದಾದ್ರೂ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆದೇಶ, ಚಂದ್ರನ ಒಂದು ಅನುಗ್ರಹದಿಂದ ಇವತ್ತಿನ ದಿವಸ ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಆಗಿರ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥದ್ದು, ಅಥವಾ ಇವತ್ತು ಎಲ್ಲಾನು ದೂರ ಬಾರ ಹೊರಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಇದ್ರು ಏನ್ ಮಾಡ್ಬೇಕಾದ್ರೂ ಸಹಿತ ಸ್ವಲ್ಪ ತಾಳ್ಮೆಯಿಂದನೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಇಲ್ಲಿ ಚಂದ್ರ ಮತ್ತೆ ಬುಧ ಚೆನ್ನಾಗಿದ್ರೆ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಲ್ಲೇ ಸಾಕಷ್ಟು ಲಾಭ ಇರುತ್ತೆ. ಹಾಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ ಅಂದಾಗ ಅಲ್ಲಿ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತಿರುಗುತ್ತೆ. ಹಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಸ್ವಲ್ಪ ಮಟ್ಟಿಗೆ ವ್ಯವಸ್ಥೆಗಳಂತಕ್ಕಂಥದ್ದು ಅಷ್ಟು ಸರಿ ಇರೋದಿಲ್ಲ. ಅಲ್ಲಿ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇವತ್ತು ನೀವು ಏನೇ ಕೆಲಸ ಮಾಡಬೇಕಾದ್ರೂ ಮಧ್ಯಾಹ್ನ 2 ಗಂಟೆ ನಂತರನೇ, ಅಂದ್ರೆ ಅಪರಾಹ್ನ ಕಾಲ 2 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುತ್ತೆ. 2 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರಿಂದ 2 ಗಂಟೆ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಮಯ ಸರಿ ಇಲ್ಲ ಅಂದಾಗ ಸಾಧ್ಯವಾದಷ್ಟು ಮೌನಕ್ಕೆ ಜಾರತಕ್ಕಂಥದ್ದು ಕರೆಕ್ಟ್ ಇರುತ್ತೆ. ಬಿಟ್ರೆ ನೀವೇನ್ ಮಾತಾಡಿದ್ರು ಅದು ಮಾತಿಗೆ ಇನ್ನೊಂದು ವಿರುದ್ಧವಾಗಿ ನಡ್ಕೊಂಡು ಹೋಗ್ತಿರತ್ತೆ. ಇನ್ನೊಂಥರ ಸಮಸ್ಯೆ ಎಂದು ಖಂಡಿತ ಎದುರಾಗ್ತಾ ಇರುತ್ತೆ. ಆದ್ರೆ ಸಮಸ್ಯೆಗೊಂದು ಪರಿಹಾರ ಅಂತ ಆಗ್ಬೇಕಾದ್ರೆ, ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಬದಲಾವಣೆ ಸಿಗ್ಬೇಕಾದ್ರೆ ಮೊದಲು ತಾವು ಮಾಡ್ಬೇಕಾಗಿರ್ತಕ್ಕಂಥದ್ದು, ತೆಗೆದುಕೊಳ್ಬೇಕಾದಂತ ನಿರ್ಣಯ ಇದೆಯಲ್ಲ, ಆದಷ್ಟು ಮೌನದಿಂದ ಇರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಹೆಚ್ಚಿನ ಫಲವನ್ನಂತೂ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದ ಇರಿ, ಸಮಾಧಾನವಾಗಿರಿ. ಒಳ್ಳೇದಾಗ್ಲಿ. ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೇನೋ ಚೆನ್ನಾಗಿದೆ. ವ್ಯವಹಾರ ಪರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ. ಆದ್ರೆ ಏನ್ ಕೆಲಸ ಮಾಡಬೇಕಾದ್ರೂ ಮಾತ್ರ ತಾಳ್ಮೆ ಎಂಬತಕ್ಕಂಥದ್ದು ಬೇಕು. ಆ ತಾಳ್ಮೆ ಎಂಬತಕ್ಕಂಥದ್ದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಇಲ್ಲದಂತ ರೀತಿ ಗರ್ಜನೆ ಶುರುವಾಗುತ್ತೆ. ಒಂದಷ್ಟು ಬೇಡವಾದಂತ ವಿಚಾರಗಳು ತಲೆ ತುಂಬಿಕೊಳ್ಳುತ್ತೆ. ಸಮಾಧಾನವಾಗಿ ಇಲ್ಲಂತ ರೀತಿಯಲ್ಲಿ ನಿಮ್ಮ ವರ್ತನೆ ನಡೀತಾ ಹೋಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕಣ್ಗಳು ಉರಿ ಬರ್ತಕ್ಕಂಥದ್ದು ಅಥವಾ ಎದೆ ಉರಿ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವುದರಿಂದ ನಿಮ್ಮ ನಡೆ ನಡವಳಿಕೆಗಳಲ್ಲೂ ಸಾಕಷ್ಟು ಬದಲಾವಣೆ ಆಗುತ್ತೆ. ಆದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಒಂದಷ್ಟು ಅದೃಷ್ಟದ ಕಾಲ ಅಂದ್ರೂ ತಪ್ಪಾಗುವುದಿಲ್ಲ. 3 ರಿಂದ 6 ಗಂಟೆ ತನಕ ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡಿಸ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ನಿಮ್ಮ ಗಮನ ಕೊಟ್ಟಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನ ಅಂತೂ ಖಂಡಿತ ಬೇಕು. ಶಾಂತಿ ಸಮಾಧಾನವಾಗಿದ್ರೆ ನೀವು ಅಂದುಕೊಂಡಿದ್ದು ಲಾಭ ಆಗುತ್ತೆ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಗೆ ತಾವು ಸಿಲುಕೊಳ್ಬೇಕಾಗತ್ತೆ. ಆದ್ರೆ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡು ಹೆಚ್ಚಿನ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಳುವಂತ ಯೋಗ ಫಲ ಆದ್ರಿಂದ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಧರ್ಮದ ಗುರುಗಳು ಅಥವಾ ಯಾರಾದ್ರೂ ಹಿರಿಯರಿಗೆ ಒಂದಷ್ಟು ಸೇವೆ ಮಾಡ್ತಕ್ಕಂಥದ್ದು, ಆ ಸೇವಾ ಭಾಗ್ಯದಿಂದಲೇ ಸಾಕಷ್ಟು ಲಾಭ ಸಿಂಹರಾಶಿಯವರಿಗಿದೆ. ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ತಾಳ್ಮೆ ಎಂಬತಕ್ಕಂಥದ್ದಿರಲಿ. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಇವತ್ತು ನಿಮಗೆ ಬೇಕಾ ಅಂತ. ಯಾಕೆಂದ್ರೆ ಇವತ್ತು ನೀವು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಇದು ಬೇಗ ಮುಗಿಯುವಂಥದ್ದಲ್ಲ, ಇದರಿಂದ ಸಮಸ್ಯೆ ಪ್ರಾರಂಭ ಆಗ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಮಾಡ್ಲೇಬೇಕು ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ನಡೀಲೇಬೇಕು, ಯಾವುದೋ ಒಂದು ಕಮಿಟ್ಮೆಂಟ್ ಆಗ್ಲೇಬೇಕು ಅಂದ್ರೆ ಇಲ್ಲಿ ನೀವು ಒಬ್ಬರೇ ಮುನ್ನಡೀತಕ್ಕಂಥದಕ್ಕಿಂತ ನಿಮ್ಮ ಕುಟುಂಬಸ್ಥರನ್ನೊಬ್ಬರನ್ನ ಜೊತೆಲಿಟ್ಕೊಂಡು ಮುನ್ನಡೆಯುವಂಥದ್ದು ಬಹಳ ಉತ್ತಮ. ಇದರಿಂದ ಸ್ವಲ್ಪ ಮಟ್ಟಿಗೆ
ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಸುಸ್ತಾಗ್ತಾ ಇದ್ದೀರಿ. ಇವತ್ತಿನ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಡಿಮೆ ಇದೆ. ಮನಸ್ಸಿಗೆ ಒಂದಿಷ್ಟು ನೋವಿನ ಸಂಗತಿಗಳೇ ಸಾಕಷ್ಟು ಇದೆ. ಆದ್ರೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಆದ್ರೆ ಯಾವ ಕೆಲಸಕ್ಕೂ ಸಹಿತ ಸಮಂಜಸವಾಗಿ ಮುನ್ನಡೆಯಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಆದ್ರೆ ಒಂದಷ್ಟು ಜನಕ್ಕೆ ಮಾತ್ರ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ಇದೆ. ಪರವಾಗಿಲ್ಲ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಚೆನ್ನಾಗಿದೆ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ 3 ಗಂಟೆವರೆಗೂ ನಿಮ್ಮದೊಂದು ಅದೃಷ್ಟದ ಕಾಲವೇ ಸರಿ. ಹಾಗೆ ಅಲ್ಲಿಂದ ಆಚೆಗೆ ದೂರಭಾರ ಹೊರಡಬೇಕು ಅನ್ನೋದಾಗಿದ್ರೆ ಸ್ವಲ್ಪ ತಾಳ್ಮೆಯಲ್ಲೇ ವ್ಯವಹಾರ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವದೇವಿ ಮಾಡ್ತಕ್ಕಂಥದ್ದು, ಏನ್ ಮಾಡ್ಬೇಕಾದ್ರೂ ಮತ್ತೊಬ್ಬರ ಸಹಾಯ ನಿಮಗೆ ಬೇಕೇ ಬೇಕಾಗತ್ತೆ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ 1-2 ಬಾರಿ ಆಲೋಚನೆ ಮಾಡಿ. ನೀವು ಬಹಳ ಬೇಗ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಅದರಿಂದ ನೋವು ಪಡಬೇಕಾಗತ್ತೆ. ಇದಕ್ಕೋಸ್ಕರ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣ ಕಪ್ಪಿರ್ತಕ್ಕಂಥ ಶ್ವಾನಗಳಿಗೆ ಒಂದಿಷ್ಟು ಏನಾರು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ದವಸ ಧಾನ್ಯಗಳನ್ನ ಯಾವುದೇ ಧಾನ್ಯ ಆದ್ರೂ ಪರವಾಗಿಲ್ಲ, ಒಂದಷ್ಟು ದವಸ ಧಾನ್ಯಗಳನ್ನ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿ, ಅಂದ್ರೆ ಅಶ್ವತ್ಥ ಕಟ್ಟೆಗೆ ಹೋಗಿ ಆ ಅಶ್ವತ್ಥ ಕಟ್ಟೆಯಲ್ಲಿ ಒಂದಷ್ಟು ಧಾನ್ಯಗಳನ್ನ ಹಾಕಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಒಂದು ಕಡೆ ಅಶ್ವತ್ಥ, ಒಂದು ಕಡೆ ಬೇವು, ಮಧ್ಯದಲ್ಲಿ ನಾಗರಕಲ್ಲು, ಹೀಗೆ ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಅಲ್ಲಿ 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಧಾನ್ಯಗಳನ್ನ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಒಂದಷ್ಟು ಕರ್ಮ ಫಲಗಳಂತೂ ಖಂಡಿತ ದೂರ ಆಗತ್ತೆ. ಇದರಿಂದ ಹೆಚ್ಚಿನ ಯಶಸ್ಸನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಚ್ಛಿನ ಲಾಭವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಯಾವುದೇ ಕೈಂಕರ್ಯಗಳನ್ನ, ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಮೊದಲು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ಅನ್ಸುತ್ತೆ. ಅದಾದ ನಂತರ ಸಮಾಧಾನಕ್ಕೆ ಬರುತ್ತೆ. ಬಟ್ ಸಮಾಧಾನ ಬರೋದಕ್ಕೆ ಮುನ್ನ ನಿಮ್ಮ ತಾಳ್ಮೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ. ಆದ್ರೆ ತಾಳ್ಮೆ ಕಳ್ಕೊಳ್ದೀರಾ ಅಲ್ಲಿ ಸಮಾಧಾನವಾಗಿ ತಾವು ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲ ಅಂತೂ ಖಂಡಿತ ಇದೆ. ಹಾಗೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ವಾಹನಗಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಡ್ರೈವಿಂಗ್ ಅಲ್ಲಿ ನೀವು ಡ್ರೈವ್ ಮಾಡ್ತಿದ್ದಾಗ ನಿಮ್ಮ ಪ್ರಯಾಣ ಕಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನ ಕೊಡಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆಯನ್ನ ಪ್ರಾರ್ಥನೆ ಮಾಡಿ. ನಿಮಗೆ ಯಾವ ದೇವ್ರ ಮೇಲೆ ಹೆಚ್ಚು ನಂಬಿಕೆ ಇದೆಯೋ ಆ ದೇವ್ರನ್ನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮನೆಯಿಂದ ಆಚೆ ಬರುವಾಗ ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನ ಅಂಗೈಯಲ್ಲಿ ಹಾಕೊಂಡು ಅದಕ್ಕೆ 1 ಹನಿ ನೀರು ಹಾಕಿ ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿಕೊಂಡು ಯಾವ್ದಾದ್ರು ಒಂದು ಹಸಿರು ಎಲೆಗಳ ಮೇಲೆ ಅದನ್ನಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಒಂದಷ್ಟು ಕರ್ಮ ಫಲಗಳು ದೂರ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಹೆಚ್ಚು ಅನುಕೂಲ ಆಗುವಂತ ಕಾಲವೇ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ತಾವು ಏನ್ ಸಾಧನೆ ಮಾಡಬೇಕಾಗಿದೆ, ನಿಮ್ಮ ಸಾಧನೆಯ ಹಾದಿಯನ್ನ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದರ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಆದ್ರೆ ನಿಮ್ಮ ನಡವಳಿಕೆ ಮಾತ್ರ ಬಹಳ ಎಚ್ಚರಿಕೆಯಿಂದ ನಡಿಬೇಕು. ಇವತ್ತು ನೀವು ಯಾವುದೇ ಒಂದು ಹಣಕಾಸಿನ ವಿಚಾರಕ್ಕೆ ಕೈ ಹಾಕಿದ್ರು ಒಂದಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಅದೃಷ್ಟ ನೆಮ್ಮದಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನ ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾಗಿರ್ತಕ್ಕಂಥ ಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕು. ವ್ಯವಹಾರಗಳನ್ನ ಬದಲಾಯಿಸ್ಕೊಳ್ಬೇಕು. ಮನಸ್ಸನ್ನ ಶಾಂತಿಯುತವಾಗಿ ಇಟ್ಕೊಳ್ಬೇಕು. ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು. ಆದ್ರೂ ಸಾಕಷ್ಟು ಲಾಭವಾಗಿ, ಸಾಕಷ್ಟು ಜನಗಳಿಂದ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ, ಆ ದುರ್ಗೆಯನ್ನ ಆರಾಧನೆ ಮಾಡಿ, ಗುರು ಪ್ರಾರ್ಥನೆ ಮಾಡಿ. ಸಾಧ್ಯವಾದ್ರೆ ಮಧ್ಯಾಹ್ನ 12ರಿಂದ 1 ಗಂಟೆ 40 ನಿಮಿಷ, 12ರಿಂದ 1:40 ಮಧ್ಯದಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ಈ ಒಂದು ಸಮಯದಲ್ಲಿ ಮಾಡುವ ಕೆಲಸ ಪುನಃ ರಿಪೀಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಸಮಯವನ್ನ ಹೊರತುಪಡಿಸಿ ನೀವು ಕೆಲಸ ಮಾಡಿದ್ರೆ ಖಂಡಿತ ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಏನೇ ಮಾಡ್ಬೇಕಾದ್ರೂ ತಾಳ್ಮೆ ವಹಿಸ್ಕೊಳ್ಳಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಅಪ್ಪಟ ಶ್ರೀಗಂಧ ಚಕ್ಕೆಯನ್ನ ಗಂಧವನ್ನು ತೆಗೆದು ಆ ಗಂಧವನ್ನ ಇವತ್ತು ಅಶ್ವತ್ಥನಾರಾಯಣನಿಗೆ, ಅಂದ್ರೆ ಅರಳಿ ವೃಕ್ಷಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಆ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅದರಲ್ಲೂ ವೃಕ್ಷ ಸಾನ್ನಿಧ್ಯದಲ್ಲಿ ಹಚ್ಚುವ ದೀಪ ಇವತ್ತು ನಿಮಗೆ ಸಾಕಷ್ಟು ಬೆಳಕನ್ನೇ ಕೊಡುತ್ತೆ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಮರಿದೀರ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಅಂದ್ರೆ ವೃಕ್ಷದ ಮುಂಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ
ಶಾಂತಿ ಸಮಾಧಾನವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಂಡು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಮೊದಲು ತಮ್ಮ ಕಾಯಕವನ್ನ ಗೌರವಿಸ್ತಾ ತಮ್ಮ ಕೆಲಸದಲ್ಲಿ ಆದಷ್ಟು ತಾಳ್ಮೆ ತಗೊಂಡು ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ನಿಷ್ಠೂರಕ್ಕೆ ಸಿಲುಕೊಳ್ಳದಿರ ಯಾವುದೇ ಒಂದು ಕೆಲಸವನ್ನಾದ್ರೂ ಸಮಾಧಾನವಾಗಿ ಮುನ್ನಡೆಸಿದ್ರೆ ಅದರ ಲಾಭ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟ ಬುತ್ತಿ. ಹಾಗೆ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲದ್ರಿಂದ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಸರಿಯಿಲ್ಲದ್ರಿಂದ ಒಂದಷ್ಟು ಮಟ್ಟಿಗೆ ಒತ್ತಡ ಬೆಳೀತಕ್ಕಂಥದ್ದು, ಕೆಲವು ನಿಷ್ಠುರಕ್ಕೊಳಗಾಗ್ತಕ್ಕಂಥದ್ದು, ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನ ತಲೆ ತುಂಬಿಕೊಂಡಿರ್ತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಅಚಾತುರ್ಯಗಳಾಗುವಂತಹ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದು, ಇದೆಲ್ಲವೂ ಸಾಧನೆ ಆಗುತ್ತೆ. ಆದರೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಲೋಟ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊಂಡು ಎಲ್ಲೋ ಅಂದ್ರೆ ಅರಿಶಿನ ಪುಡಿಯಿಂದ ದೃಷ್ಟಿ ಅಂದ್ರೆ ಆ ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದು, ಬರೀ ಹಣೆಯಲ್ಲಿಲ್ದಿರ ಒಂಚೂರು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಯಾರೊಬ್ಬರಿಗಾದ್ರೂ ಹಸಿವಿರ್ತಕ್ಕಂಥ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಒಂದ್ ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದ್ರೆ ಹೆಚ್ಚಿನ ಲಾಭವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಬೇಕು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನ ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ಬೇಕು. ಇದಕ್ಕಾಗಿ ಸ್ವಲ್ಪ ಪರಿಶ್ರಮಿಸಬೇಕು. ಹಾಗೆ ಇವತ್ತು ನೀವು ಇನ್ನೊಂದು ಅದ್ಭುತವಾದಂತಹ ಕಾಯಕಕ್ಕೂ ಮುಂದಾಗಬಹುದು. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಗುರು ಶನೈಶ್ಚರರನ್ನ ಪ್ರಾರ್ಥನೆ ಮಾಡ್ತಾ ಶನೈಶ್ಚರನಿಗೆ ವಿಶೇಷವಾಗಿ ತೈಲಾಭಿಷೇಕ ಅಥವಾ ಶನೈಶ್ಚರನ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, 9 ಎಳ್ಳುಬತ್ತಿಗಳನ್ನು ಹಚ್ಚಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದಲೂ, ಅಥವಾ ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಒಂದಷ್ಟು ಎಳ್ಳು ಇದನ್ನ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಶನೈಶ್ಚರ ಮಂದಿರಕ್ಕೋ ಅಥವಾ ಗುರುಗಳ ಸಾನ್ನಿಧ್ಯಕ್ಕೋ ಕೊಟ್ಟೊಂದು ನಮಸ್ಕಾರ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೇನ ಗುರು ದಕ್ಷಿಣಾಮೂರ್ತಿಯ ಒಂದು ವಿಶೇಷವಾಗಿರ್ತಕ್ಕ ಮಹಾಮಂತ್ರವನ್ನ ತಾವು ಉಚ್ಚರಿಸೋದ್ರಿಂದ ಮತ್ತಷ್ಟು ಲಾಭವನ್ನ ಮಕರ ರಾಶಿಯವರು ತಂದುಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ನಿಮ್ಮ ವೃತ್ತಿಯಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳುವಂತ ಕಾಲವೂ ಸರಿಯೇ, ಆದರೆ ಅದನ್ನ ಸರಿಯಾದ ರೀತಿ ವ್ಯವಸ್ಥಿತವಾಗಿ ನಡ್ಕೊಂಡಾಗ ಮಾತ್ರ ಅದರ ಫಲಾಫಲಗಳು ನಿಮ್ಮದಾಗತ್ತೆ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಇದೆ, ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ, ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಕ್ಷಣಗಳನ್ನು ದೂರ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮಗಾಗುತ್ತೆ. ಇದಕ್ಕಾಗಿ ಧರ್ಮ ಮಾರ್ಗದಲ್ಲಿ ನಡಿಬೇಕಾದ್ದು ನಿಮ್ಮ ರಾಶಿಯ ಕರ್ತವ್ಯ. ಅದಕ್ಕಾಗಿ ಸಾಧ್ಯವಾದಷ್ಟು ಏನೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಏನು ತಪ್ಪೇನು ಅಂತ. ಆ ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟು ಬುತ್ತಿ ಆಗತ್ತೆ. ಜೋಪಾನ, ಎಚ್ಚರ ಇರಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಏನಾದ್ರು ಒಂದು ಅಷ್ಟು ಮನಸ್ಸಿಗೆ ಅಸಮಾಧಾನ ಇದೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥ ರೀತಿಯಲ್ಲಿದೆ. ಇದು ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ ಹೀಗೆ ಇರುತ್ತೆ. 11 ಗಂಟೆ 20 ನಿಮಿಷದವರೆಗೂ ಒಂದಿಷ್ಟು ಒತ್ತಡಗಳ ಬದುಕು ನಿಮ್ಮದು. ಆದ್ರೆ ಈ 11 ಗಂಟೆ 20 ನಿಮಿಷದಲ್ಲಿ ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ತೀರ್ಮಾನಗಳನ್ನ ಏನಾದ್ರು ಹುಚ್ಚಿಟ್ಕೊಂಡು ತೀರ್ಮಾನ ತಂದುಕೊಂಡ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥ ಸರಮಾಲೆನೇ ಸಾಕಷ್ಟು ಆಗತ್ತೆ. ಅಲ್ಲಿ ಬಹಳಷ್ಟು ತಾಳ್ಮೆ ನೆಲಕಚ್ಚಿಸಬೇಕಾಗತ್ತೆ. ಇವತ್ತು ನೀವು ತಾಳ್ಮೆಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದ್ರೆ ಒಂದಷ್ಟು ವಿಳೆದೆಲೆ, ಒಂದಷ್ಟು ಅಡಿಕೆ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಹಣ್ಣುಗಳು ಅಥವಾ ವಿಳೆದೆಲೆ ಅಡಿಕೆಯನ್ನು ಮಾತ್ರನೂ ಸಹಿತ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ರೆ, ಎಲೆ ಅಡಿಕೆಯನ್ನ ಭಗವತ್ ಸಾನ್ನಿಧ್ಯದಲ್ಲಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತಾ ಅಲ್ಲಿ ಸಿಗುವಂತ ಕೇಸರಿಯನ್ನ ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡ್ಕೊಳ್ಬೇಕು, ಶಾಂತಿ ಸಮಾಧಾನವಾಗಿದ್ದು ನಿಮ್ಮ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಈ ಪ್ರಕಾರವಾಗಿರ್ತಕ್ಕಂತಹ ನಿಮ್ಮ ಮನಸ್ಥಿತಿಯನ್ನ ಶಾಂತಿ ಸಮಾಧಾನವಾಗಿ ತಾವು ಮುನ್ನಡೆಸಿದ್ರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ಅದೃಷ್ಟದಾಯಕವಾಗಿ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಇವತ್ತು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಒಂದು ಮನಸ್ಸಲ್ಲಿ ದ್ವಂದ್ವ ನಿಲುವು ಇರುತ್ತೆ, ದ್ವಂದ್ವ ಆಲೋಚನೆಗಳಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಆರೋಗ್ಯದ ಬಗ್ಗೆ ಅಂತೂ ಕಾಳಜಿ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಕಾಣ್ತಾ ಇರತ್ತೆ. ಇದು ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ. ಹಾಗಾಗಿ ಗ್ರಹ ನಕ್ಷತ್ರಚಾರ ಪ್ರಕಾರ ಬರುವ ಈ ಅನಾರೋಗ್ಯ ಸಮಸ್ಯೆಗೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ವಿಷ್ಣುದೇವರ ಅನುಗ್ರಹದಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನೇ ಕೆಲಸ ಮಾಡಬೇಕಾದ್ರೂ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ, ಅಂದ್ರೆ ಶಕ್ತಿ ದೇವತೆಯನ್ನ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ಒಂದಿಷ್ಟು ಹೊರಬರಬಹುದು. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ.
ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು, ಲೇವಾದೇವಿ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಯಾವುದೇ ಒಂದು ಕಾಗದ ಪತ್ರಿಕೆ ಸಹಿ ಹಾಕಿದ್ರು ಅದರಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು, ಒಟ್ಟಾರೆ ಅದೃಷ್ಟದ ದಿನ ನಿಮ್ಮ ಭವಿಷ್ಯತ್ತಲ್ಲಿದೆ. ಗುರು ಪ್ರಾರ್ಥನೆ ಮಾಡಿ, ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ, ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಗುರುರಾಯರ ಅಥವಾ ಗುರುಗಳ ಒಂದಷ್ಟು ಮಹಾಪ್ರಸಾದವನ್ನು ಸ್ವೀಕರಿಸಿ, ಅಥವಾ ಅಲ್ಲಿ ಕೊಡುವಂತ ಪ್ರಸಾದ ನಿಮ್ಮ ಕರಹಸ್ತದಿಂದ ಇನ್ನೊಂದಿಬ್ಬರಿಗೆ ಪ್ರಸಾದವನ್ನು ಕೊಟ್ಟು ಗುರು ಪ್ರಾರ್ಥನೆ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ತಾವು ನಡೆದಿದ್ದೇ ಆದ್ರೆ ಅದರ ಫಲಾಫಲಗಳನ್ನ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ತಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಣಯದ ಹಿಂದೆ ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರು ಪ್ರಾರ್ಥನೆಯನ್ನ ಮಾಡ್ತಾ, ಗುರುಗಳ ದರ್ಶನ ಮಾಡ್ತಾ, ತದನಂತರ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.